ಅಂತ ನಿನ್ನೆ ಹೇಳಿದ್ವಲ್ಲ, ಸ್ವತಃ ಗುರುಗಳು ಅವನಿಗೆ ಪಾದ ತಗೊಂಡು ತಮ್ಮ ತಲೆ ಮೇಲೆ ಇಟ್ಕೊಂಡ್ರು ವೀರಭದ್ರ ಸ್ವಾಮಿಗಳು ಅನ್ನುವಂಥ ಕಥೆಗಳನ್ನ ನಿನ್ನೆ ನಾವು ನೋಡಿದ್ವಿ. ಆ ಕೂಸಿಗೆ ನಾಮಕರಣ ಮಾಡಿದ ಬಳಿಕ ಹೇಳ್ತಾರೆ ಗುರುಗಳು, ಕಿವಿ ಮಾತು ಹೇಳ್ತಾರೆ ದೇವ ಮಲ್ಲಮ್ಮಗ, ಮಲ್ಲಮ್ಮ ಮೊದಲ 2 ಮಕ್ಕಳು ಸಾಕಿದ್ದು ಹ್ಯಾಂಗ ಸಾಕಿದ್ವು ಅವ್ ಹೆಂಗು ದೊಡ್ಡವಾದವು. ಆದ್ರ ಈ ಮಗನ ಬೆಳೆಸ್ಬೇಕಾದ್ರ ಬಾಳ ಎಚ್ಚರಿಕೆಯಿಂದ ಬೆಳೆಸ್ಬೇಕವ. ಹೆಂಗ ಶಿವ ಪೂಜೆ ಮಾಡ್ಕೊಳ್ಳೋ ಮುಂದ ಮಡಿ ಮೈಲಿಗೆಯಿಂದ ಶಿವನ ಕಡೆಗೆ ಲಕ್ಷ್ಯ ಪಟ್ಟು ಶಿವ ಪೂಜೆ ಮಾಡ್ತಿರೋದ, ಹಂಗ ಶಿವನ ಜೋಪಾನ ಮಾಡಿದಂಗ ಇವನಿಗೆ ಸ್ನಾನ ಮಾಡಿಸ್ಬೇಕಾದ್ರ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೊಂತ ಇವನಿಗೆ ಸ್ನಾನ ಎರೆಬೇಕು. ಇವನಿಗೆ ಹಾಲು ಕುಡಿಸ್ಬೇಕಾದ್ರೆ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೊಂತ ಹಾಲು ಕುಡಿಸ್ಬೇಕು. ಇವನು ಮಲಗಿಸ್ಬೇಕಾದ್ರೆ ಉಳಿದ ಜೋಗಳು ಹಡಂಗಿಲ್ಲ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೊಂತ ಅವನಿಗೆ ಮಲಗಿಸ್ಬೇಕು. ಸಣ್ಣವರಿದ್ದಾಗ ಇದು ಬರೇ ಸಿದ್ಧಗ್ ಹೇಳಿದ ಮಾತಲ್ಲ, ಇದು ಸಿದ್ಧನ ಅವಾಗ ಹೇಳಿದ ಮಾತಲ್ಲ. ಈ ಮಾತು ಎಲ್ಲ ತಾಯಂದ್ರ ಲಕ್ಷ್ಯ ಕೊಟ್ಟು ಇದನ್ನ ಪಾಲಿಶ್ ಮಾಡಿ ನೋಡ್ರಿ ನೀವು, ನಿಮ್ಮ ಜೀವನದೊಳಗ ಅದ್ಭುತ ಪವಾಡ ಚಲೋ ಆಗ್ತದೆ. ಆ ಮಕ್ಕಳಿಗೆ ಬಾಲ್ಯದೊಳಗನ ಸಂಸ್ಕಾರ ಕೊಡೋದಿರ್ತೈತ್ರಿ. ಅವಾಗ ಹೆಂಗ ಬೇಕು ಹಂಗ ಆಕಾರ ಆಕವು. ಅವಕ್ಕ ಮಂತ್ರ ಕೇಳ್ತಾ ಕೇಳ್ತಾ ಮಕ್ಕೊಂಡು ಅಂದ್ರ ಬಡಬಡಿಸ್ತವ, ಕನಸಿನ ಸಹಿತ ಶಿವಾಯ ನಮ ಅಂತವು. ಶಿವಾಯ ನಮ ಅನ್ನೋದು ರೂಢಿ ಮಾಡಿ ನೋಡ್ರಿ, ಅದ ಅನ್ನಿಲ್ಲ ಅಂದ್ರೆ ನಿದ್ದೆ ಹತ್ತಲು. ಆ ಮಂತ್ರದೊಳಗೆ ಎಂತ ತಾಕತ್ತು ಇರ್ತದಪ್ಪ ಅಂದ್ರ, ಆ ತಾಯಿ ಎದೆ ಹಾಲು ಕುಡಿಸುವಾಗ ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ಕೊಂತ ಏನ್ ಹಾಲು ಕುಡಿಸಿದ್ಲು, ಸಿದ್ಧಾರೂಢಪ್ಪನ ಶರೀರ ಮಂತ್ರಮಯ ಶರೀರ ಆಯ್ತು. ಅದರ ತಾಕತ್ ಎಂತದಪ್ಪ ಅಂದ್ರ, ಇಡೀ ಭಾರತ ದೇಶದ ಮೂಲೆ ಮೂಲೆಯನ್ನ ಪಾದದಿಂದ ಸಂಚಾರ ಮಾಡಿದ್ರು ಸಿದ್ಧಾರೂಢಪ್ಪನ ಕಾಲು ಸೋಲಲಿಲ್ಲ. ಯಾಕಂದ್ರೆ ಮಂತ್ರದ ಹಾಲು ಕುಡಿದಿದ್ದ. ದುಷ್ಟರು ನಮನೆಯಿಂದ ಸಿದ್ಧಾರೂಢಪ್ಪಗೆ ಹೊಡೆದ್ರು ಬಾಳ ಕಾಡಿದ್ರು ಸಿದ್ಧಾರೂಢರಿಗೆ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ವಿಷ ಕೊಟ್ಟರು ಕೂಡ ಸಿದ್ಧಾರೂಢಪ್ಪಗೆ ವಿಷ ಏನೂ ಮಾಡಲಿಲ್ಲ. ಅದು ಆ ಮಂತ್ರದ ಹಾಲು ಕೊಡೋದು ತಾಕತ್. ಅದು ಸಿದ್ಧಾರೂಢಪ್ಪನ ಮೈಯಾಗ ಆ ಶಕ್ತಿ ಬರ್ಬೇಕಾಗಿತ್ತಂದ್ರ ಹಡದ ತಾಯಿ ಬರೇ ಹಾಲು ಕುಡಿಸಲಿಲ್ಲ, ಹಾಲಿನ ಕೂಡ ಮಂತ್ರ ಸೇರಿಸಿದ್ರು. ನಿಮ್ಮ ಮಕ್ಕಳಿಗೆ ಅದನ್ನು ಮಾಡಿ ನೋಡ್ರಿ ನೀವು, ಅವ್ರ ಒಳಗೆ ದೈವತ್ವ ಪ್ರವೇಶಕತೆ. ನಿಮ್ಮ ಮಕ್ಕಳ ಒಳಗ ಶಿವನ ಅಂಶ ಪ್ರವೇಶ ಆಗೋದ್ರೊಳಗೆ ಸಂಶಯ ಇಲ್ಲ. ಅವಕ್ಕೆ ಎರೆವಾಗ ಹಾಡು ಹೇಳಕ್ಕೂಂತ ಶಿವನ ಹಾಡುಗಳನ್ನ, ಶಿವನ ಸ್ತೋತ್ರಗಳನ್ನ, ಶಿವಮಂತ್ರವನ್ನ ಅವಕ್ಕೆ ಉಣಿಸುವಂತ ನೀವು ಉಣಿಸಿದ್ರಿ ಅಂದ್ರ ಆ ಮಕ್ಕಳ ಒಳಗ ಭವಿಷ್ಯ ಒಂದು ಅದ್ಭುತವಾದ ಬದಲಾವಣೆ. ಬರೀ ಹಾಡು ಹೇಳಿದ್ರೆ ಕೆಲಸ ಆಗೋಲ್ಲ. ಹಾಡು ಹೇಳ್ತಿರ್ತಾರ ನೋಡ್ರಿ, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಡು. ಹಳೆಯ ಹಾಡು ಬಹಳ ಚಂದ ಇರ್ತದು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ನಿಮ್ಮ ಮಗ ಆಗಬೇಕಾಗಿತ್ತಂದ್ರ ಬಾಲ್ಯದೊಳಗೆ ಧರ್ಮ ಸಂಸ್ಕಾರ ಕೊಡ್ರಿ. ನೀವು LKG UKG ಹಚ್ಚ ಕೆಟ್ಟು ಗುದ್ದಾಡ್ತೀರಿ. ಹೋಮ್ವರ್ಕ್ ಮಾಡಾಕ ಹುಡುಗರನ್ನ ಶಾಲೆಗೆ ಟೈಮಿಗೆ ಸರಿಯಾಗಿ ಬಸ್ ಹತ್ಸಾಕ ಬಂದ ಕೂಡಲೇ ಅವ್ರದ್ದು ವ್ಯವಸ್ಥೆ ಎಷ್ಟು ಕಾಳಜಿ ಮಾಡ್ತೀರಿ ನೀವು ವಿದ್ಯಾಭ್ಯಾಸ ಸಲುವಾಗಿ. ಅಕ್ಷರ ಹೊಟ್ಟಿಪಾಡಿನ ವಿದ್ಯೆ ಕಲಿಸೋ ಸಲುವಾಗಿ ಎಷ್ಟು ಗುದ್ದಾಡ್ತೀರಿ ನೀವು. ಅಷ್ಟೇ ಶ್ರಮವನ್ನ ಧರ್ಮದ ಶಿಕ್ಷಣ ಸಲುವಾಗಿ ನೀವು ಪಟ್ಟದ್ದೇ ಆದ್ರೆ ನಿಮ್ಮ ಮಕ್ಕಳು ಧರ್ಮವಂತರಾಗ್ತಾರೆ, ಕೀರ್ತಿವಂತರಾಗ್ತಾರ, ನಿಮ್ಮ ನಂತರಕ್ಕೆ ಹೆಸರು ತರುವಂತ ಮಕ್ಕಳಾಗ್ತಾರ. ದಯವಿಟ್ಟು ಧರ್ಮದ ಕಡೆಗೆ ನಿಮ್ಮ ಮಕ್ಕಳನ್ನ ಮುಖ ಮಾಡ್ರಿ. ಇದ್ರಾಗ 99% ಮಂದಿ ಎಲ್ಲ ಮಧ್ಯ ವಯಸ್ಸು ದಾಟಿದವ್ರು ಅದೀರಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇಲ್ಲ. ಎಲ್ಲೋ ಕೆಲವರು ಮಕ್ಕಳನ್ನ ತಗೊಂಡ್ಬರ್ತಾರ. ಬಹಳ ಮಂದಿ ಅವ್ರು ಇಲ್ಲ ಓದ್ಕೊ ಅಂತ ಅವನು ಓದಕ್ಕೆ ಹಚ್ಚಿ ಇಲ್ಲಿ ಪುರಾಣಕ್ಕೆ ಬರ್ತಾರೆ.
ಏನು ಓದಿಸ್ತಾರೆ ಶಾಲೆಗೆ? ಇಂಥದ್ದು ಏನಾದ್ರೂ ಅವ್ರು ಒಂದಿಷ್ಟು ನೀತಿ ಧರ್ಮ ನ್ಯಾಯಗಳನ್ನು ಹೇಳ್ಕೊಡ್ತಾರೆ ನಮ್ಮ ಶಾಲೆಗೆ. ಬರೇ ಹೆಂಗ ದುಡ್ಡು ಮಾಡಬೇಕು, ಹೆಂಗ ದುಡ್ಡು ಮಾಡಬೇಕು. ದುಡ್ಡಿನಿಂದ ನಿಮಗೆ ಸಮಾಧಾನ ನೆಮ್ಮದಿ ಸಿಗುತ್ತೇನು ಅಂದ್ರೆ ಅಕ್ಷರಶಃ ಮನೆಗಳೆಲ್ಲ ರಣರಂಗಾಗ್ಯಾವ. ಸಮಾಧಾನ ಇಲ್ಲ, ಹೊಂದಾಣಿಕಿಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಸೇರ್ಕಿಲ್ಲ. ಈಗಿನ ಮಕ್ಕಳಂತ ಹೆಂಗಾಗ್ಯಾವ ಅಂದ್ರ ಹಿರಿಯರಿಗೆ ನಮಸ್ಕಾರ ಮಾಡೋದು ಹೋಗಲಿ, ಒಂದು ಬಹುವಚನದಿಂದ ಮಾತಾಡಿಸೋ ಸಂಪ್ರದಾಯ ಮನೆಯಾಗಿಲ್ಲ. ಅಪ್ಪ ಅಮ್ಮನ ಮಾತಂದ್ರೆ ಕಾಲಾಗಿನ ಕಸ ನಿನಗೇನ್ ತಿಳಿತಂತವ್, ಏನಾರ ಹೇಳಾಕ ನಿನಗೇನ್ ತಿಳಿತಂತ. ಅವರ ದೊಡ್ಡ ಶಾಣ್ಯರ, ಅವರ ಓದಿದವ್ರು. ಈ ಅಪ್ಪ ಅಮ್ಮಗ ಕಿಮ್ಮತ್ತ ಇಲ್ದಂಗ ಇವು ಸುಮ್ಮನ ದನಿನಗತೆ ದುಡುದು ಅವನ್ನ ಸಾಕಿ ದೊಡ್ಡಕ್ಕೆ ಮಾಡಿ ಹೊಳ್ಳಿ ಅವ್ರ ಕಡೆಯಿಂದ ಅನಿಸ್ಕೊಂಡು ಚೀತು ಅನಿಸ್ಕೊಂಡು ಸಾಯೋ ಹೊತ್ನ್ಯಾಗ ಒಂದು ತುತ್ತು ಅನ್ನಕ್ಕೆ ಬೆರಿಯಾಗಿ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಮಕ್ಕಳು ಇತ್ತಿತ್ಲಾಗ ಹುಟ್ಟಕತ್ಯಾವ. ಎಚ್ಚರಿಕೆ. ನೀವು ಏನಾದ್ರೂ ನಿಮ್ಮ ಮನೆ ಒಳಗ ನೀವು ಸಾಯೋ ವೇಳೆಕ್ಕ ಓಡ್ ಹೋಗಿ ಡಾಕ್ಟರ್ ಕರ್ಕೊಂಡ್ಬರೋ ಮಕ್ಕಳು ಬೇಕು ಹೊರತು ವಕೀಲರನ್ನ ಕರ್ಕೊಂಡ್ಬರೋ ಮಕ್ಕಳು ನಮ್ಮ ಮನೆ ಹುಟ್ಟಬಾರದು. ಯಾಕಂದ್ರ ಇತ್ತಿತ್ಲಾಗ ಬರೀ ದುಡ್ಡು ಆಸ್ತಿನೇ ನಮಗೆ ಮಹತ್ವದಾಗೈತೆ ಹೊರತು ಹಡದವ್ರ ಬಗ್ಗೆ ಅನುಕಂಪ ಇರಲಾರ್ದಂತ. ಯಾಕ ಅವು ಹುಟ್ಟಿದ ಕೂಡಲೇ ಬಾಟ್ಲಿ ಹಾಲು, ಅವು ಮುಂದೆ ಬಾಟ್ಲಿಗೆ ಹಿಡಿತಾವ. ಅವು ಹುಟ್ಟಿದ ಕೂಡಲೇ ಹಾಸ್ಟೆಲ್ದಾಗ ಬಿಟ್ಟು ಬರ್ತೀರಿ, ಅವು ಮುಂದೆ ನಿಮ್ಗೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ಅವ್ರಿಗೆ ಪ್ರೀತಿ, ಪ್ರೇಮ, ಸಜ್ಜನಿಕೆ, ಸರಳ ವ್ಯವಹಾರ, 4 ಮಂದಿ ಕೂಡ ಮಾತಾಡೋ ಪದ್ಧತಿ ನಾವು ಕಲಿಸ್ತಾ ಇಲ್ಲ. ಬರೇ ಅವ್ರ ತಲೆಯಾಗ ಮಾರ್ಕಸ್ ತುಂಬಾಕತ್ತೇವೆ ಹೊರತು ಧರ್ಮದ ಬಗ್ಗೆ ಯಾರು ಕಾಳಜಿ ಮಾಡ್ತಾ ಇಲ್ಲ. ಇಷ್ಟು ಮಂದ್ಯಾಗ ನೀವು ಕೈ ಎತ್ತಿ ಹೇಳ್ರಿ, ನನ್ನ ಮಗಗ ನಾನು ಧರ್ಮ ಶಿಕ್ಷಣ ಕೊಡಾಕತ್ತೀನ್ರಿ, ನನ್ನ ಮಗಗ ಗುರುಗಳ ಕಡೆಯಿಂದ ಲಿಂಗ ದೀಕ್ಷೆ ಕೊಡಿಸೀನ್ರಿ, ನನ್ನ ಮಗಗ ಮಂತ್ರ ದೀಕ್ಷೆ ಕೊಡಿಸೀನ್ರಿ, ನನ್ನ ಮಗನ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನ್ರಿ, ನನ್ನ ಮಗನ ಪುರಾಣ ಓದಿಸ್ತೀನ್ರಿ, ನನ್ನ ಮಗಗ ಶ್ಲೋಕಗಳು ಕಲಿಸ್ತೀನ್ರಿ, ನನ್ನ ಮಗನಿಗೆ ಭಗವದ್ಗೀತೆ ಓದಿಸ್ತೀನಿ ಅಂತ ಒಬ್ಬರ ಕೈ ಎತ್ತಿ ಹೇಳ್ರಿ. ಇಲ್ಲ, ಇದು ನಿಜವಾಗಿ ನೋವಿನ ಸಂಗತಿ. ನೀವು ದೀಕ್ಷಾ ತಗೊಳಲ್ಲ, ಒಂದಿಷ್ಟು ಯಾರ ಕೈ ಎಬ್ಬಿಸಿ ನೋಡೋಣ, ಗುರುಗಳ ಕಡೆಯಿಂದ ಎಷ್ಟು ಮಂದಿ ದೀಕ್ಷಾ ತಗೊಂಡಿರಂತೆ? ತಗೊಂಡಿರಿ? 1 2 3 4 5 6 7 8 9 10 11 12 13 14 ನೋಡ್ರಿ, ಇಲ್ಲಿ ಒಂದು 500 ಮಂದಿ ಇರಬೇಕು, 14 ಮಂದಿ ದೀಕ್ಷಾ ತಗೊಂಡಾರ. ಉಳಿದವರು ಶಿವಪಥವ ನರಿವೆಡೆ, ಗುರುಪಥವೇ ಮೊದಲು. ಲಕ್ಷ ಕೊಡ್ರಿ, ನೀವು ಡೈರೆಕ್ಟ್ ದೇವ್ರು ಹಿಡಿಯಾಕ ಹೋಗ್ತೀರಿ, ಡೈರೆಕ್ಟ್ ಗುಡಿಗೆ ಬರ್ತೀರಿ, ಕಾಶಿ ರಾಮೇಶ್ವರ ಧರ್ಮಸ್ಥಳ ಮೊದಲಾದ ದೇವ್ರಿಗೆ ನಡ್ಕೊಂತೀರಿ, ವ್ರತ ಉಪವಾಸ ಮಾಡ್ತೀರಿ, ಪಾದಯಾತ್ರೆ ಮಾಡ್ತೀರಿ. ಲಕ್ಷ ಕೊಡ್ರಿ, ಗುರು ಇರ್ಲಾರ್ದೆ ನೀವು ಎಷ್ಟು ದೇವರಿಗೆ ಎಷ್ಟು ಪೂಜೆ ಏನು ಜಪ ಪಾರಾಯಣ ಮಾಡಿದ್ರು ಹೊಳೆಯ ಹುಣಸೆಯನ್ನು ಕಡಿದನ್ನು ಅಂತ ತಿಳ್ಕೊಳ್ರಿ. ಯಾಕ? ಶಿವಪಥವ ನರಿವಡೆ, ಗುರುಪಥವೇ ಮೊದಲು. ಗುರುವನ್ನು ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಗುರು ಕೊಡಲಾರ ಕಟ್ಕೊಂಡು ಲಿಂಗ, ಅದು ಲಿಂಗ ಅಲ್ಲದು, ಕಲ್ಲದು. ಗುರು ಕೊಡಲಾರ ನೀವು ಹಚ್ಕೊಂಡು ವಿಭೂತದ, ವಿಭೂತಲ್ಲದು, ಬೂದದು. ಗುರು ಕೊಡಲಾರ್ದೆ ನೀವೇ ಓಂ ನಮಃ ಶಿವ ಅಂತಿದ್ರಂದ್ರೆ ಅದು ಮಂತ್ರ ಅಲ್ಲ, ಬರೀ ಅಕ್ಷರದು. ಗುರು ಕೊಟ್ರನೇ ಅದಕ್ಕೆ ಮಹತ್ವ ಬರ್ತದೆ ಹೊರತು ನಿಮ್ದು ನೀವ ಎಷ್ಟರ ಪೂಜೆ ಮಾಡ್ರಿ, ಎಷ್ಟರ ಮಂದಿಯವರು ಮಾಡ್ರಿ, ಅದೇನೂ ನಿಮಗೆ ಫಲ ಕೊಡೋದಿಲ್ಲ. ಬೆಂಕಿ ಹಿಡಿಬೇಕಾದ್ರೆ ಇಕ್ಲಾ ಹಿಡ್ಕೊಂಡು ಬೆಂಕಿ ಹಿಡಿಬೇಕು, ಡೈರೆಕ್ಟ್ ಬೆಂಕಿ ಹಿಡಿದ್ರೆ ಸುಡ್ತದ. ಹೆಂಗ ದೇವರ ಉಪಾಸನೆ ಮಾಡಬೇಕು, ಮಂತ್ರ ಅನುಸಂಧಾನ ಹೆಂಗ ಮಾಡಬೇಕು, ಅಂಗನ್ಯಾಸ, ಕರನ್ಯಾಸ, ಹೃದಯನ್ಯಾಸಗಳನ್ನ ಯಾವ ಪದ್ಧತಿಗಳನ್ನ ಮಾಡಬೇಕು ನಿಮಗೆ ಏನು ಗೊತ್ತಿಲ್ಲ. ಸುಮ್ಮನೆ ಅವ್ರು ಮಾಡ್ತಾರೆ, ನೀವು ಪೂಜೆ ಮಾಡೋದು, ಅವ್ರು ಹೋಗ್ತಾರೆ, ನೀವು ದೇವರಿಗೆ ಹೋಗೋದು. ಗುರುಗಳನ್ನ ಅವಶ್ಯವಾಗಿ ನಾವು ಮಾಡ್ಕೋಬೇಕು. ನಾವು ಅಷ್ಟೇ ಅಲ್ಲ, ನಮ್ಮ ಮನೆಯಾಗಿನ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ದಯವಿಟ್ಟು ಯಾರ ಮೇಲೆ, ನಮ್ಮ ಮೇಲೆ ದಯವಿಟ್ಟು ಅಲ್ಲ, ನಿಮ್ಮ ಮಕ್ಕಳ ಮೇಲೆ ನೀವು ದಯ ಇಟ್ಟು ಆ ಮಕ್ಕಳ ಹಾಳಾಗಬಾರ್ದು, ಅವರ ಭವಿಷ್ಯವನ್ನು ನೀವು ನಂಚು ಮಾಡಬಾರದು ಅಂತ ನಿಮಗೆ ಹೇಳಕತ್ತೇವೆ. ಆ ಮಕ್ಕಳ ಮೇಲೆ ದಯವಿಟ್ಟು
ನೀವು ಧರ್ಮ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ರಿ, ದಿನಾ ಈ ಪುರಾಣಕ್ಕೆ ಮಕ್ಕಳು ಕರ್ಕೊಂಡ್ಬರ್ರಿ, ಅವ್ರ ಮನಸ್ಸಿನೊಳಗೆ ಬದಲಾವಣೆ ಆಗೋದ್ರೊಳಗೆ ಸಂಶಯ ಇಲ್ಲ. ಮಕ್ಕಳಿಗೆ ಇದನ್ನ ಹಚ್ಚಿರಿ. ಒಂದು ಬಾಳೆ ಗಿಡ ಸಾಯೋದ್ರೊಳಗನ 4 ಬಾಳೆ ಮರಿ ತಯಾರು ಮಾಡಿ ಸಾಯ್ತೈತಿ. ನೀವು ಸಾಯೋದ್ರೊಳಗ ನಿಮ್ಮ ಮಕ್ಕಳನ್ನ ಭಕ್ತರು ಮಾಡಿ ಸಾಯಲಿಲ್ಲ ಅಂದ್ರ, ಅವ್ರಿಗೆ ಧರ್ಮವಂತರ ಮಾಡಿ ಸಾಯಲಿಲ್ಲ ಅಂದ್ರ, ನೀವು ಮುಂದೆ ನರಕಕ್ಕೆ ಭಾಷಣರಾಗ್ತೀರಿ. ಬರೀ ಹುಟ್ಟಿಸಿದ ಕೂಡಲೇ ತಂದೆ ತಾಯಿ ಅಲ್ಲ, ಆ ಮಕ್ಕಳಿಗೆ ಧರ್ಮವಂತರನ್ನ ಮಾಡಿದ್ರನ ನೀವು ಖರೆ ತಂದೆ ತಾಯಿಗಳು. ಅದಕ್ಕ ಹಿಂದಿನ ಕಾಲಕ್ಕೆ ಪದ್ಧತಿ ಹಿಂಗಿತ್ತು, ನಮ್ಮ ಮಕ್ಕಳಿನ್ನು ಹೊಟ್ಟೆಯಾಗ ಮುಡಿದಂದ್ರ 7ನೇ ತಿಂಗಳಿಗೆ ತಾಯಿಗೆ ರಟ್ಟಿದ ಲಿಂಗ ಕಟ್ತಿದ್ರು. ಗರ್ಭ ಸಂಸ್ಕಾರ ಹೊಟ್ಟೆಗಿದ್ದಾಗನ ಸಂಸ್ಕಾರ ಕೊಡ್ತಿದ್ರು. ಹುಟ್ಟಿದ ಕೂಡಲೇ 13ನೇ ದಿವಸಕ್ಕೆ ಅದಕ್ಕೆ ಮತ್ತೆ ಲಿಂಗ ಧಾರಣ, ತಾಯಿ ರಟ್ಟೆಯಾಗಿಂದ ಲಿಂಗವನ್ನ ಅದಕ್ಕೆ ಕಟ್ಟುತ್ತಿದ್ರು. ಹುಟ್ಟಿದಾಗಿನ ಸಾಯೋತನ ಷೋಡಶ ಸಂಸ್ಕಾರಗಳದವು. ನಮ್ಮ ಧರ್ಮ ಸಂಸ್ಕಾರ ಡೈರೆಕ್ಟ್ ಶಾಲೆಗೆ ಹಚ್ತೀರಿ ನೀವು. ಒಬ್ಬರ ಗುರುಗಳ ಕಡೆಯಿಂದ ಮೊದಲ ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಶಾಲೆಗೆ ಹಚ್ತೀರಿ? ಇಲ್ಲ. ನೀವು ಹೆಸರುಗಟ್ಟೆ ಹಿಂದೂ ಧರ್ಮದ ಹುಟ್ಟಿರಿ, ಹಿಂದುತ್ವದ ಆಚರಣೆ ನಮ್ಮ ಒಳಗೆ ಇಲ್ಲೇ ಇಲ್ಲ. ಮತ್ ನಾವೇ ಮಾಡಲ್ಲ ಅಂದ್ರೆ ನಮ್ಮ ಮಕ್ಕಳು ಏನು ಮಾಡ್ತಾವ? ಅದಕ್ಕೆ ಮೊದಲು ಶಾಲೆಗೆ ಹಚ್ಚೋದಕ್ಕಿಂತ ಮೊದಲು ನಮ್ಮ ಗುರುಗಳ ಕಡೆ ಕರ್ಕೊಂಡು ಹೋಗಿ ಅವ್ರ ಕೈಯಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ರಿ, ಓಂಕಾರ ಅಭ್ಯಾಸ ಅವ್ರ ಕಡೆಯಿಂದ ಮಾಡಿಸಿ ಆಮೇಲೆ ಮುಂದಿನ ಕೆಲಸ ಇರಲಿ. ಹೇಳೋದು ಬಹಳ ಐತಿ, ಆದ್ರೆ ನಮ್ಮ ಪುರಾಣ ಮತ್ತೆ ಹಿಂದೆ ಬೆಳಕತ್ತಿ. ನಮ್ಮ ಪುರಾಣದ ಕಡೆಗೆ ಲಕ್ಷ್ಯ ಕೊಡೋಣ. ಆ ಮಗುವಿಗೆ ತಾಯಿ ಎದೆ ಹಾಲು ಕುಡಿಸುವಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೊಂತ ಹಾಲು ಕುಡಿಸ್ತಿದ್ಲು. ಅವಾಗ ಮಗು ಕೇಳ್ಕೊಂತ ಕಾಲು ಬಡ್ಕೊಂತ ಹಾಲು ಕುಡಿತಿತ್ತು. ನೋಡ್ಬೇಕಂತ ಪರೀಕ್ಷೆ ಮಾಡಾಕ ಆಕೆ ಓಂ ನಮ ಶಿವಾಯ ಅನ್ನೋದು ಬಿಟ್ಟು ಅಂದ್ರ ಅದ ಹಾಲು ಕುಡಿಯೋದು ಬಂದ್ ಮಾಡ್ತಿತ್ತು. ಅದ್ರ ಕೂಡ ರೂಢಿನಾಗಿರ್ತದಕ್ಕ. ಹಾಲು ಕುಡಿಯೋದು ಬಿಟ್ಟು ಆಕೆ ಮುಖ ನೋಡ್ಕೊಂತ ಗಪ್ಪ ನಿಂತಿತ್ತು. ಅವಾಗ ಮತ್ತೆ ಓಂ ನಮ ಶಿವಾಯ ಅನ್ನಕತ್ಲಂದ್ರ ಮತ್ತೆ ಬಾಯಿ ಹಚ್ಚಿ ಹಾಲು ಕುಡಿತಿತ್ತು. ಅದಕ್ಕೆ ಅಷ್ಟು ಆ ಮಂತ್ರಕ್ಕೆ ರೂಢಿಯಾಗಿತ್ತ ಕೂಸು. ಆ ಕೂಸಿನ ಮುಖದೊಳಗಲ್ಲ ತೇಜಸ್ಸು. ಎಳೆ ಕೂಸು ತೊಡಿ ಮ್ಯಾಲ ಹಾಕೊಂಡು ಅಪ್ಪವ್ರ ಪ್ರವಚನ ಕೇಳುವಾಗ ಆ ಕೂಸಿಗೆ ಏನು ತಿಳಿತಿತ್ತನ್ನಬೇಕು, ಗುರುಗಳ ಮುಖವನ್ನೇ ನೋಡ್ಕೊಂತ ಪ್ರವಚನ ಆಲಿಸ್ತಿತ್ತು. ಬ್ಯಾರೆ ಹುಡುಗರು ಎಷ್ಟು ಕಿಟಾಳ ಮಾಡ್ತವು. ಅಲ್ಲಿ ನೋಡಿ ಹಿಂದೆ ಎಷ್ಟು ಓಡಾಡಕತ್ತೇವು, ಏನು ಕೈಯೋ ಪಯ್ಯೋ. ಯಾಕ? ಪಾಪ ಅವರು ಹುಟ್ಟಿದ್ದ ಹಂಗ. ಆದ್ರೆ ಧರ್ಮ ಸಂಸ್ಕಾರ ಗರ್ಭದಾಗಿದ್ದಾಗಿಂದ ಇದ್ದದ್ರಿಂದ ಆ ಕೂಸು ತೊಡೆ ಮೇಲೆ ಕುತ್ಕೊಂಡು ಶ್ರದ್ಧೆಯಿಂದ ಪ್ರವಚನ ಕೇಳ್ತಿತ್ತು. ಒಟ್ಟ ಪಾಯಿ ಅಂತ ಹೇಳ್ತಿದ್ದಿಲ್ಲ ಪ್ರವಚನ ಮುಗಿಯುತ್ತನ. ಆ ತಾಯಿ ಅದನ್ನ ನೇಮದಿಂದ ಪ್ರತಿದಿನ ಕುಂದ್ರಿಸಿ ಪ್ರವಚನ ಹೇಳ್ತಾ ಹೇಳ್ತಾ 3 ವರ್ಷ ಕೂಸಿಗೆ ಆಗೋತನ ನೇಮದಿಂದ ದಿನ ಬಿಡದಂಗ ಪ್ರವಚನ 2 ಹೊತ್ತು. ಗುರುಗಳು 1000 ಮಂದಿ ಪ್ರವಚನಕ್ಕೆ ಬಂದ್ರೆ ಅವ್ರನ್ನ ಯಾರನ್ನ ನೋಡ್ತಿದ್ದಿಲ್ಲ, ಆ ಎಳೆ ಕೂಸು ನೋಡ್ಕೊಂಡು ಪ್ರವಚನ ಮಾಡ್ತಿದ್ರು ಗುರುಗಳು. ಅವನಿಗಾಗಿ ಹೇಳಕತ್ತಾರ ಅನ್ನೋದು ಹೇಳ್ತಿದ್ರು. ಅದು ಎಷ್ಟು ತಿಳಿತಕ್ಕ ನಮ್ ತಲೆ ಹಾಕಿ ಕೇಳ್ತಿತ್ತು. 3 ವರ್ಷದೊಳಗ ಶಾಸ್ತ್ರ ವಿಷಯದೊಳಗ ಕುಶಲನಾದ ಲಿಂಗಾಂಗ ಸಾಮರಸ್ಯದ ಮರ್ಮಗಳನ್ನ ಆ ಎಳೆಯ ವಯಸ್ಸಿನೊಳಗ ರಕ್ತಗತ ಮಾಡಿಕೊಂಡಿದ್ದ ಸಿದ್ದಪ್ಪ. ಹುಡುಗಗ 5 ವಯಸ್ಸಾಗಿತ್ತು. 5ನೇ ವಯಸ್ಸಿಗೆ ಶಾಲೆಗೆ ಹಚ್ಚಬೇಕು. ಅಪ್ಪ ಅಮ್ಮ ಮಾತಾಡೋ ಮುಂದೆ ಹುಡುಗಂದ ನನಗೆ ನಿಮ್ಮ ಶಾಲೆ ಬೇಡ ಅಂದ. ಹಂಗನಬಾರದು, ಉಡಾಳಾಗಬಾರದು, ಶಾಲೆಗೆ ಹೋಗಬೇಕು, ಅಕ್ಷರ ಕಲಿಯಬೇಕು, ದೊಡ್ಡ ಶಾಣೆ ಆಗಬೇಕು. ಹುಡುಗನ್ ನಾ ಎಲ್ಲ ಶಾಣೆ ಆಗೋನಂದ. ಹಂಗಲ್ಪ ಹಠ ಮಾಡಬಾರದು, ಹೋಗ್ಲೇಬೇಕಂತ ಹಠದಿಂದ ಒತ್ತಾಯದಿಂದ ಆ ಹುಡುಗನ ಕರ್ಕೊಂಡು ಮತ್ತೆ ಮೊದಲನೇ ದಿನ ಶಾಲೆಗೆ ತಗೊಂಡು ಬರ್ತಾರ ಅಕ್ಷರ ಕಲಿಸೋ ಗುರುಗಳು. ಹಿಂದಿನ ಕಾಲಕ್ಕೆ ಐನೇರು ಹಿರೇಮಠದ ಪೂಜ್ಯರು ಜಂಗಮ್ರೆ ಊರಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋ ಪದ್ಧತಿ ಇತ್ತು. ಅವಾಗ ಈಗಿನ ಕಟ್ಟಡ ಇದ್ದಿದ್ದಿಲ್ಲ. ಒಂದು ದೊಡ್ಡ ಗಿಡದ ಕೆಳಗ ಅಗಶಿ ಬಾಗಲಾಗ ಕಟ್ಟಿ ಮ್ಯಾಲ ಕುತ್ಕೊಂಡು ಶಾಸ್ತ್ರ ಪ್ರವಚನಗಳನ್ನು ಪಾಠ ಮಾಡ್ತಿದ್ರು. ಆ ಗುರುಗಳ ಕಡೆಗೆ ಸಿದ್ಧನ ತಗೊಂಡು ಬಂದ ಗುರುಶಾಂತಪ್ಪ ಆ ಗುರುಗಳ ಕೈಯಾಗ ಮಗನ ಕೈ ಇಟ್ಟಪ್ಪ, ಇವನ್ ಜವಾಬ್ದಾರಿ ನಿಮ್ದು.
ಇವನಿಗೆಲ್ಲ ನಿಮ್ಮ ವಿದ್ಯೆ ಧಾರೆ ಹೇಳ್ಬೇಕಂತ ಬೇಡ್ಕೊಂಡಾಗ ಗುರುಶಾಂತಪ್ಪನವರೇ ಏನು ಚಿಂತೆ ಮಾಡಬೇಡ್ರಿ, ನಂತ ಎಷ್ಟು ವಿದ್ಯೆ ಇತ್ತು ಅದನ್ನೆಲ್ಲ ಅವನಿಗೆ ಧಾರೆ ಇರತ್ತೀನಿ, ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಅವನು ಕಳಿಸಿ ಸಿದ್ಧನ ಕುಂದ್ರಿಸಿದ್ರು. ಈಗಿನ ಗತೆ ಬೆಂಚು ಟೇಬಲ್ ಇದ್ದಿಲ್ರಿ, ಎಲ್ಲ ನೆಲ ಮೇಲೆ ಕುಂದಿರ್ಬೇಕು. ಗುರುಗಳು ಕೆಳಗೆಲ್ಲ ಕೆಳಗ ಕುಂದಿರ್ಬೇಕು. ಅವಾಗ ಈಗಿನ ಗತೆ ಪೆನ್ಸಿಲ್, ಪೇಣಿ, ಪಾಟಿ ಇವೆಲ್ಲ ಇದ್ದಿದ್ದಿಲ್ಲ. ಹಾಳಿ, ಪೆನ್ನು ಏನು ಇದ್ದಿದ್ದಿಲ್ಲ. ಅವಾಗ ಉಸುಕ ಹರಿಯುತ್ತಿದ್ರು. ಆ ಮರಳಿನ ಮ್ಯಾಲ ತೀಡಬೇಕು ಅಕ್ಷರಗಳನ್ನ. ಧೂಳಾಕ್ಷರ ಅಂತ ಕರೀತಾರ ಅದಕ್ಕೆ. ಒಂದೇ ದಿನ ಇವತ್ತು ಶಾಲೆ ಪ್ರಾರಂಭ. ಆ ಮಗನಿಗೆ ಪ್ರಾರಂಭ ವಿದ್ಯೆ ಮಾಡಬೇಕಾದ್ರೆ ಹುಡುಗನ ಬೆರಳ ಹಿಡ್ಕೊಂಡ ಆ ಉಷ್ಕಿನ ಮ್ಯಾಲ ಓಂ ಅಂತ ಬರೆಸಿದ್ರು. ಓಂ ಅವನು ಓಂ ಅಂತ ಬರೆದ. ಎಷ್ಟು ಮಧುರವಾದ ಧ್ವನಿ ಅಂದ್ರ ಸಾಕ್ಷಾತ್ ಶಾರದಾ ಮಾತೆ ವೀಣಾ ಮೀಟಿದಂಗಿತ್ತು ಧ್ವನಿ. ಓಂ ಅಂತ ಹುಡುಗ. ಗುರುಗಳಿಗೆ ಎಷ್ಟು ಸಂತೋಷ ಆತ ಮಧುರ ಧ್ವನಿಯನ್ನು ಕೇಳಿ. ಬಹಳ ಈ ಓಂಕಾರವನ್ನ ಇವತ್ತಿಡೀ ದಿನ ಓಂ ಓಂ ಅನ್ಕೊಂತ ತಿದ್ದಬೇಕು. ಹುಡುಗಂದ ಏನ್ ಇವ್ರು ಸಡ್ಲ ಬಿಟ್ರ ಇವತ್ತು ಒಂದಿನ 3 ದಿನ ಇದನ್ನ ತಿದ್ದಿಸ್ತಾರ ಇವ್ರು ಅಂತ ಹೇಳಿ, ಗುರುಗಳೇ ತಿದ್ದುತ್ತೀನಿ, ಮೊದಲ ನನಗ ಓಂ ಅಂದ್ರ ಏನಂತ ಹೇಳ್ರಿ ಅಂದ. ಗುರುಗಳಂದ್ರು ಓಂ ಅಂದ್ರೆ ಮಂತ್ರಪ್ಪ, ಅದು ಮೂಲ ಮಂತ್ರ, ಅದು ಬೀಜಾಕ್ಷರಿ ಮಂತ್ರ. ನೀನು ಅದ ದೊಡ್ಡವಾದ ಮೇಲೆ ಅದೆಲ್ಲ ತಿಳಿತದ ನಿನಗ, ಇನ್ನು ಸಣ್ಣವದಿ ಸುಮ್ ಬರೀ. ಎಲ್ಲರ ಗುರುಗಳ ನನಗೆಲ್ಲ ತಿಳಿತೈತಿ. ಓಂ ಅಂದ್ರೆ ಬೀಜಾಕ್ಷರ ಅಂತ ನನಗೂ ಗೊತ್ತೈತಿ. ಓಂಕಾರದ ಪೂರ್ಣ ಅರ್ಥ ನನಗೆ ಬಿಡಿಸಿ ಹೇಳ್ರಿ, ಆಮೇಲೆ ನಾ ತಿದ್ದುತ್ತೀನಿ ಅಂತ ನಕ್ಕರ ಗುರುಗಳು. ಈ ಹುಡುಗ ವಾಂಡಿದ್ದಂಗ ಐತಿ, ಇವಂಗಿನ್ನೂ ಹೆದರಿಕೆ ಗೊತ್ತಿಲ್ಲ. ಇದು ಮೊದಲನೇ ದಿನ ಅವ್ರ ಮೂಲೆಯಾಗಿದ್ದ ಬಡಿಗೆ ಕೋಲ್ ತಗೊಂಡಿಲ್ಲ. ಅದಕ್ಕೆ ಒಂದು ಹುಡುಗ ಕೋಲ್ ತನ್ನ ಕೈ ಹಾಕೋತ ಇದೇನ್ ಹೇಳಿ ಕೋಲ್ ಬಡಿಬೇಕನ, ಬಡಿಗೆ ಬಿಟ್ಟು ಬೇಕನ, ಗಪ್ಪತ್ತೇತ ಅಂದ್ರ ಶೀತ ಹೆದರ್ ನೋಡ್ರಿ ನಕ್ಕವ. ನಗ್ತೀಯವ ಬಡಿಬೇಕಂದ್ರ ಅಲ್ರಿ, ನಾ ಹೇಳೋದು ಕೇಳ್ರಿ. ನನಗೆ ಓಂಕಾರ ಅರ್ಥ ತಿಳಿಸುವ ಹೊರತು ನೀವು ಹೊಡೆಯೋದು ಬಿಟ್ಟು ಬೇಕಾದ ಮಾಡ್ರಿ, ನಾ ತಿದ್ದೋದಿಲ್ಲ. ನನ್ನ ಹುಡುಗ ಇದು ಹುಡುಗ ವಾಂಡಿದ್ದಂಗೆ ಕಾಣ್ತದಂತ ತಮಗೆ ತಿಳಿದೋಟ್ಟು ಹೇಳ್ತಾರ. ನೋಡಪ್ಪ, ಓಂ ಅಂದ್ರೆ ಅ ಉ ಮ, ಈ 3 ಅಕ್ಷರ ಕೂಡಿ ಓಂ ಆಗೈತ್ ನೋಡಪ್ಪ. ಇದೇ ಓಂಕಾರದ ಅರ್ಥ. ಬರೀ ಸಿದ್ನಕ್ಕ ಗುರುಗಳೇ, ನಾನು ವ್ಯಾಕರಣದ ಅರ್ಥ ಕೇಳ್ರಿ, ನಾನು ಲಕ್ಷಾರ್ಥವನ್ನು ಕೇಳ್ತಾ ಇದ್ದೀನಿ, ನೀವು ವಾಚಾರ್ಥ ಹೇಳಿದ್ರಿ, ನನಗೆ ಓಂಕಾರದ ಮೂಲ ಅರ್ಥವನ್ನ ಬಿಡಿಸಿ ಹೇಳ್ರಿ ಅಂದ್ರ ಪಾಪ ಅವ್ರಿಗೆ ಗೊತ್ತಿಲ್ರಿ. ಅದು ಅವ್ರು ಗೊತ್ತಿದ್ರೆ ಹೇಳ್ತಾರ, ಮತ್ ಗೊತ್ತಿಲ್ಲ ಅಂತ ಹೇಗೆ ಹೇಳೋ ಸಣ್ಣ ಹುಡುಗನ ಮುಂದೆ ಹೋಗಿ ಒಂದು ಬಡಿಯಾಕ ಹೋದ್ರೆ ನಮ್ಮದನ್ನ ತೆಲಿಯಲ್ಲ ಮಾತಾಡ್ತಿ. ಎಲ್ಲೇ ನೀನ ನೋಡ ಹೆಚ್ಚು ಪಡೆದು ಬಿಡ್ತೇನೆ ನಾನು. ನನಗೆ ಇನ್ನೂ ಗೊತ್ತಿಲ್ಲ, ನೀನ ಪಾಪ ಸಣ್ಣವಂತ ನಾನು ಹೇಳಕತ್ತೀನಿ. ಬಾಯಿ ಮುಚ್ಕೊಂಡು ತಿದ್ದಿದಿ ಬರೋಬರಿ ನಿನ್ನ ನಡಾನ ಮುರಿತೀನಿ ಅಂದ್ರು. ಅವಾಗ ಸಿದ್ಧಂತಾನ, ಗುರುಗಳೇನ್ ಸಿಟ್ಟಿಗೆ ಬರಬೇಡ್ರಿ, ಗೊತ್ತಿದ್ರ ಗೊತ್ತೈತಂತ ಹೇಳ್ರಿ, ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ರಿ, ನಾನು ಬಿಡಿಸಿ ಹೇಳ್ತೀನಿ ಓಂಕಾರದ ಅರ್ಥ. ಅಮ್ಮ ಶ್ರದ್ಧಾ ಗುರುಗಳಿಗಿತ್ತು ಆಶ್ಚರ್ಯ ಇವಾಗ ಚೋಟನ ಇವ ಓಂಕಾರದ ಅರ್ಥ ಹೇಳ್ತಾನ. ಆತ ಮಗನ ಎದ್ಮೇಲೆ ಹೇಳಿ ನೋಡೋಣ. ಹೇಳಿದ ಬರೋಬರಿ ಹೇಳಿಲ್ಲ, ನೀನು ಚರ್ಮ ಸುಲಿತೀನಂದ್ರು. ಅವಾಗ ಸಿದ್ಧ ನಡ್ತಾನ. ಅಲ್ರಿ, ನಾ ಹೇಳೋದು ಬಿಡೋದು ಆಮ್ಯಾಲ ಒಂದೇಕ ನೇಮ ಐತಿ. ಏನು ನೇಮ? ಹೇಳೋವ ಎಲ್ಲಿ ಕುಂದಿರ್ಬೇಕು? ಮ್ಯಾಲ ಕುಂದಿರ್ಬೇಕು. ಕೆಳಗ ಎಲ್ಲಿ ಕುಂದಿರ್ಬೇಕು? ಕೆಳ ಕುಂದಿರ್ಬೇಕು. ನೀ ಮ್ಯಾಲ ಕುಂತು ನಾನು ಕೆಳಗ ನಿಂದ್ರಿಸಿ, ಇದು ಅರ್ಥ. ನೀನ್ ನನ್ನ ಮ್ಯಾಲ ಕುಂದ್ರಿಸಿದ್ರೆ ಹೇಳವಂದ. ಅವ್ ಎಂದೂ ಇಂಥ ಹುಡುಗರ ಭೇಟಿಯಾಗಿದ್ದೇವ್ರಿ. ಮಾಸ್ತರ್ ತಲೆ ಗಿರ್ ಅಂತ ಇರುವಾಕಿ ಮಗನ ಬಡದೆ ಬಿಡೋಣ, ಆಮ್ಯಾಲ ಹೇಳಲಿಲ್ಲ ಅಂತೇಳಿ ಅವನ ಮ್ಯಾಲ ಕುಂದ್ರಿಸಿ ಮಾಸ್ತರ್ ನೆಲ ಮ್ಯಾಲ ಕುಂದಿರ್ತ. ಹೇಳಂದ ಕೂಡಲೇ ಕೇಳ್ರಪ್ಪ, ಓಂಕಾರ ಅಂದ್ರೆ ಇದು ಅವಾಗಲೇ ಹೇಳಿದ್ರಲ್ಲ ಬೀಜಾಕ್ಷರ ಅಂತ. ಇದು ಪ್ರಪ್ರಥಮ ಮೂಲ ಅಕ್ಷರ.
ಅಕ್ಷರ ಅಂದ್ರೇನು? ಕ್ಷರ ಅಂದ್ರೆ ನಾಶವಾಗುವುದು. ಅಕ್ಷರ ಅಂದ್ರೆ ನಾಶವಾಗಲಾರದ ಅವಿನಾಶಿಯಾದ ಪರಬ್ರಹ್ಮ ವಾಚಕವಾಗಿರುವಂತದ್ದೇ ಪ್ರಣವ. ಇದೇ ಮೂಲ ಓಂಕಾರ ಪ್ರಣವದ ಅರ್ಥವನ್ನ ಬಿಡಿಸಿ ಬಿಡಿಸಿ 1-2 ನಿಮಿಷ ಅಲ್ಲ, ಅರ್ಧ ತಾಸುಗಟ್ಟಲೆ ಓಂಕಾರವನ್ನು ಎಳೆಯಾಗಿ ಅದರ 3 ಗುಣಗಳಿಂದ 3 ರೂಪಗಳನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಹೇಳ್ತಾ ನಿರ್ಗುಣವಾದಂತ ಅರ್ಥವನ್ನು ಬಿಡಿಸಿ ಪ್ರಸ್ತಾಪ ಮಾಡಿದಾಗ ಗುರುಗಳು 2 ಕಣ್ಣೀರು ಸುರಿಯಕತ್ತು. ಅವು ದುಃಖದ ಕಣ್ಣೀರಲ್ಲ, ಆನಂದದ ಕಣ್ಣೀರು. ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಗುರುಗಳು. ಹುಡುಗ ಸಣ್ಣವ, ಗುರುಗಳು ವಯಸ್ಸಾದವರು 2 ಕೈ ಜೋಡಿಸಿ ಎದ್ದು ನಿಂತಂತಾರಪ್ಪ, ನಿನಗ ನಾನು ಗುರು ಅಲ್ಲೋ, ನನಗ ನೀ ಗುರು. ನನ್ನ ಜೀವನದೊಳಗಿಂತ ವಾಕ್ಯಗಳನ್ನು ನಾ ಕೇಳಿದ್ದಿಲ್ಲಪ್ಪ, ನೋಡಕ್ಕಿಟ್ಟದಿ ಅಂತ ಮಹತ್ವದ ಅರ್ಥ ನನಗೆ ಬಿಡಿಸಿ ಹೇಳಿದೆ. ಧನ್ಯೋಸ್ಮಿ ಧನ್ಯೋಸ್ಮಿ ಅಂತ ಗುರುಗಳು ಗುಣಗಾನ ಮಾಡ್ತಾರ. ಅಪ್ಪ, ನಿನಗೆ ಕಲಿಸೋದು ನಾ ಏನೂ ಉಳಿದಿಲ್ಲ, ನೀ ಕಲ್ತು ಬಂದವ, ನೀನು ತಯಾರಾಗಿ ಬಂದವ, ನಿನಗೆ ಕಲಿಸಕ ನಾ ಯಾರು? ಜಗದ್ಗುರು ನೀನದಿಯಪ್ಪ, ನೀನು ಹೋಗ್ಬಿಟ್ಟು ಇನ್ನು ಮನೆಗೆ ಅಂದತ್ತೆ. ಯಾಕ ಬರೋದ ಕಲಿಯ ಎಲ್ಲ ಕಲ್ತವು, ನಾ ಏನು ಕಲಿಸೋದು? ನೀ ಮನೆಗೆ ಹೋಗಂದು ಕೂಡಲೇ ಸಂತೋಷದಿಂದ ಸಿದ್ಧ ಎದ್ದ. ಅವತ್ತು ಏನು ವಾಪಸ್ ಮನೆಗೆ ಬಂದ, ಅವ ಶಾಲೆಗೆ ಹೋಗಿದ್ದ. ಅದ ಮೊದಲು ಅದ ಕಡೆಯದ, ಅವನು ಎಂದೂ ಶಾಲೆಗೆ ಹೋಗಿಲ್ಲ ಸಿದ್ದಪ್ಪ. ಆದ್ರೆ ಸಿದ್ಧಾರೂಢರು ಈ ದೇಶದ 30 ಭಾಷೆಗಳನ್ನು ಸಿದ್ಧಾರೂಢರು ಮಾತಾಡ್ತಿದ್ರು. ಬರೀ ಈ ದೇಶದಲ್ಲ, ಆಗಿನ ಕಾಲಕ್ಕೆ ನಮ್ಮ ದೇಶದೊಳಗೆ ಡಚ್ಚರಿದ್ರು, ಫ್ರೆಂಚರಿದ್ರು, ಇಂಗ್ಲಿಷರಿದ್ರು. ಅವರವ್ರು ಕೂಡ ಅವ್ರವ್ರ ಭಾಷೆ ಒಳಗೆ ಸಿದ್ಧಾರೂಢರು ಮಾತಾಡ್ತಿದ್ರು. ಯಾವ ಶಾಲೆಗೆ ಹೋಗಿಲ್ಲ ಸಿದ್ಧಾರೂಢರು. 4 ವೇದ, 6 ಶಾಸ್ತ್ರ, 18 ಪುರಾಣಗಳು ಮುಖೋದ್ಗತಿದ್ರು ಸಿದ್ಧಾರೂಢಪ್ಪ ಅವರಿಗೆ. ಅವ್ರಿಗೆ ಗೊತ್ತಿರಲಾರದಂತ ಶಾಸ್ತ್ರ ಇದ್ದಿಲ್ಲ. 64 ವಿದ್ಯೆಗಳು ಸಿದ್ಧಾರೂಢರಿಗೆ ಗೊತ್ತಿದ್ದು. ಆದ್ರೆ ಯಾವ ಶಾಲೆಗೆ ಹೋಗಿ ಕಲ್ತಿಲ್ಲ. ಅಂತ ಮಹಾಮಹಿಮ ಮನೆಗೆ ಬಂದ. ಬಾಳೆ ಯಾಕೋ ಮನೆಗೆ ಬಂದಿ? ಆ ಗುರುಗಳನ್ನ ಕೇಳುವ, ಅವರ ಕಳಿಸ್ಯಾರ. ಗುರುಶಾಂತಪ್ಪ ಬಂದು ಕೇಳಿದ, ಅವನ್ ಕೈ ಮುಗಿ ಹೇಳ್ತಾರ, ಎಂತ ಪುತ್ರ ರತ್ನಕ್ಕೆ ಜನ್ಮ ಕೊಟ್ಟಿರಪ್ಪ ನೀವು, ಪುಣ್ಯಾತ್ಮರಿದ್ದೀರಿ, ಧನ್ಯರಿದ್ದೀರಿ. ಅವನಿಗೆ ಇನ್ನು ಯಾವ ಶಾಲೆಗೂ ಕೆಲ್ಸಕ್ಕೆ ಹೋಗಲ್ರಿ, ಅವನಿಗೆ ಯಾವ ಕಲಿಯೋ ಅವಶ್ಯಕತೆ ಇಲ್ಲ, ನಾವು ಹೇಳೋ ಸಾಮರ್ಥ್ಯನೂ ನಮಗಿಲ್ಲ ಅಂತ ಎಲ್ಲ ತಿಳಿಸಿ ಕಳಿಸಿದಾಗ ಅವತ್ತಿನಿಂದ ದಂಪತಿಗಳು ನೇಮದಿಂದ ಸಿದ್ಧದ ಶಾಸ್ತ್ರಾಧ್ಯಯನಕ್ಕನ ವೀರಭದ್ರ ಸ್ವಾಮಿಗಳ ಜೊತೆಗೆ ಕುಂದ್ರಿಸಿ ಪ್ರವಚನ ಚಲುವಾದ. ಹುಡುಗ 5 ವರ್ಷದವಾದ. ಅವಾಗಲೇ ಹೇಳಿದ 5ನೇ ವರ್ಷದಾಗ ಇತ್ಲಾಗ ಶಾಸ್ತ್ರ ಪ್ರವಚನ ಜೊತೆಗೆ ಹುಡುಗರು ಕೂಡ ಆಟ, ಬಾಲಲೀಲೆಗಳು ಚಲುವಾದ. ಸಿದ್ಧನು ಅವನ ಒಳಗೆ ಎಂತ ತೇಜಸ್ಸಿತ್ತು, ಅವನ ಮುಖಂಡತ್ವ, ನಾಯಕ ಗುಣ ಹೆಂಗಿತ್ತಂದ್ರೆ ಎಲ್ಲಾ ಹುಡುಗರಿಗೆ ಲೀಡರ್ ಇವ. ಅವ ಯಾವ ಆಟ ಹೇಳ್ತಾನ, ಅವ ತಡೆ ಆಟ ಆಡೋದು. ದಿನ ಆಡಿ ಆಡಿ ಬೇಸರಾಗೈತೋ, ಇವತ್ತೊಂದು ಹೊಸ ಆಟ ಆಡೋನು ಅನಿಸಿದ್ದು. ಹುಡುಗರಲ್ಲೂ ಎಂತ ಆಟ. ಇವತ್ತ ಆನೆ ಮ್ಯಾಲ ನಮ್ದು ಅಂಬಾರಿ ಮೆರವಣಿಗೆ. ಇವತ್ತು ಆನೆ ಮ್ಯಾಲ ಅಂಬಾರಿ ಮೆರವಣಿಗೆ. ನಾನು ರಾಜ, ನೀವು ನನ್ನ ಮೆರವಣಿಗೆ ಮಾಡ್ಬೇಕನ್ನಿಸಿದ್ದ. ಹೆಂಗ್ ಮೆರವಣಿಗೆ ಮಾಡೋದು? ಒಬ್ರು ಡೋಲು ಬಾರಸ್ರಿ, ಒಬ್ರು ಪಿಪಿ ಊದ್ರಿ. ಮತ್ ಡೋಲ್ ಯಾವ್ದು? ಸುಮ್ನೆ ಯಾವ ಒಂದು ತಾಟ್ ತಗೊಂಡು ಬಡಿಯಾಕತ್ತ, ಒಂದು ಕಡ್ಡಿ ತಗೊಂಡು ಹೋಗ್ಬೇಕತ್ತ, ಡುಮ್ 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 ಪಿ ಚಲೋ ಅದು. ಕರೆ ಆನೆ ಎಲ್ಲೈತೋ ಅಂದ್ರು. ನಮ್ಮ ಮನೆಗೆ ಐತು ಬರ್ರಿ ಆನೆ ಅಂತ ಕರ್ಕೊಂಡು ಬಂದ. ಅವ್ರ ಮನೆಯಾಗ ಹಕ್ಕಿ ಮನೆಯಾಗ ಒಂದು ಬಲವಾದ ಎಮ್ಮೆ ಇತ್ತು, ಬಹಳ ದೊಡ್ಡದಿತ್ತದ ಎಮ್ಮೆ. ಇದನ್ನ ನೋಡ್ರಿ ನಮ್ಮ ನಿಂತ ಎಮ್ಮೆ ಬಿಚ್ಕೊಂಡು ಬಂದ. ಅಂಗಳದೊಳಗ ಹೊಂಡದ ಮೆರವಣಿಗೆ. ಮುಂದ್ ಹುಡುಗರು ಬಾರಸ್ಕೊಂತ ಕುಣ್ಕೊಂತ ಊದ್ಕೊಂತ ಹೊಂಟಾವ. ಇವ ಆನೆ ಮ್ಯಾಲ ಹತ್ತು ಕುಂತಾನ. ಇದು ಆನೆ ಮುಂದಕ್ಕೆ ಹೆಜ್ಜೆ ಇಡಬಂದದ್ದು. ಆನೆ ಅಂದ್ರೆ ಗೊತ್ತಲ್ಲ ಎಮ್ಮೆ. ಅದು ಬಹಳ ಹೊಂಟಿರ್ತದ. ಆದ್ರೆ ಅವ್ರ ಅವ್ವನ ಬಿಟ್ಟು ಬೇರೆದವ್ರಿಗೆ ಹಿಂಡ್ತಿದ್ದಿಲ್ಲದ. ಅವ್ರ ಅವ್ವನ ಬಿಟ್ಟು ಬೇರೆದವ್ರು ಕೂಡ ಹೊಕ್ಕಿದ್ದಿಲ್ಲದ. ಅವ್ರ ಅವ್ವಗ ರೂಢಿ ಇತ್ತದ. ಸಿದ್ಧ ಎಟ್ಟು ಹಗ್ಗ ಜಗ್ಗಿ ಎಟ್ಟು ಬಡದರು ಅದ್ರ ಮುಂದೆ ಹೆಜ್ಜೆ ಕೆತ್ತಿಡುವುದು. ಹುಡುಗರು ಅಸಹ್ಯ ಮಾಡಿ ನಗಕತ್ತರು. ಏನು ಸಿದ್ಧ ನಿನ್ನ ಆನೆ ಮುಂದಕ್ಕೆ ಬರುವಂದಳು ಅಂತ ಆಡಿಸಾಡಿ ನಗೋದನ್ನು ನೋಡಿ ನೀನು ಅಸಹ್ಯ ಆಗಿ ಸಿಟ್ಟು ನೆತ್ತಿಗೆ ಏರ್ತು. ಎಲ್ಲಾ ಎಮ್ಮಿ, ನನ್ನ ಮಾತು ಕೇಳೋದಿಲ್ಲ ಅಂದ್ರೆ ನೀನು, ನನ್ನ ಮಾತು ಕೇಳಲಾರ್ದು ನೀನು ಬದುಕಿ ಆದ್ರೆ ಏನು ಲಾಭ ಐತಿ?
ಸತ್ತು ಹೋದಂತ ಬಾಯಿಲೆ ಅಂದ್ಬಿಟ್ಟ ದಡ್ಡಲ್ಲಿ ಕೆಳಗೆ ಬಿದ್ದು 4 ಕಾಲು ಸಿಟ್ಕೊಂಡ ವಿಲವಿಲವಾದ ಸತ್ತ ಹೋಯ್ತ್ರಿ ಅಮ್ಮ. ಉಳಿದ ಹುಡುಗರು ಗಾಬರಿ ಆದವು. ಇವ ಸಾಯ ಅಂದ್ಕೊಂಡೆ ಸಾಯ್ತ. ಇನ್ನ ಇದು ಕೇಸ್ ನಮ್ಮ್ಯಾಲ ಬಂದು ಗಿಂದಿತ್ತಂತ ಹುಡುಗರು ಓಡಿ ಹೋದವ್ರ ಅವ್ವ ಹೇಳಿದ್ರೆ ನಾವೇನು ಮಾಡಿಲ್ಲ, ನೀವು ಸಿದ್ಧನ ಅಂದ, ಸಾಯ ಅಂದ, ಸತ್ತೋತಿ ಎಮ್ಮೆ ಅಂದ ಕೂಡಲೇ ಅವ್ರ ಅವ್ವ ಎದಿ ಹೊಡ್ಕೊಂಡು ಅಳಕತ್ತು ನೋಡ್ತಾಳ. ಗದಿ ಚಲೋ ಎಮ್ಮಿ 4 ಸೇರ್ ಹಾಲು ಹಿಂಡ್ತಿತ್ತು. ಏ ದುಷ್ಟ ಪಾಪಿ ನೀಚ, ಇಂಥ ಚಲೋ ಎಮ್ಮಿನ ಹೆಂಗ್ ಕೊಂದ್ಯೋ? ಅದರಾಗೂ ಹೆಣ್ಮಕ್ಳಿಗೆ ತವ್ರ ಮನಿದ ಬಳಲಿ ಎಮ್ಮೆ ಅಂದ್ರೆ ಬಹಳ ಪ್ರೀತಿ ಇರ್ತತ್ರಿ. ಅದು ಅವ್ರ ತವ್ರ ನೀರು ಕೊಟ್ಟಿದ್ದಿತ್ತು. ಬಹಳ ಸಂಕಟದಿಂದ ಕಣ್ಣೀರು ಹಾಕೋದ್ ನೋಡ್ರಿ. ಅಮ್ಮ ಯಾಕೆ ಅಳ್ತಿದಿ? ಒಂದು ಎಮ್ಮೆ ಸಲುವಾಗಿ ಅಳ್ತಾರೇನು? ನಾನು ಪಾಪ ನಮ್ಮ ಅವ್ವದ ತ್ರಾಸ, ದೌಡ್ ಹೇಳ್ಬೇಕು, ಅದು ಸಗಣಿ ಹೋರ್ಬೇಕು, ಅದನ್ನ ಮೈ ತೊಳಿಬೇಕು, ಅದನ್ನ ಹಾಲು ಹಿಡಬೇಕು, ಅದನ್ನ ಮೊಸರು ಕಡಿಬೇಕು, ನಮ್ಮ ಅವ್ವ ಕೆಲಸ ಮಾಡಕತ್ತಂತ ಕಳಿಸಿದ್ನಿ. ನಿನಗೆ ಅಟ್ಟು ಜೀವ ಎಮ್ಮೆ ಮ್ಯಾಲ ಇತ್ತಂದ್ರೆ ಅಳ್ತಿ ಯಾಕಮ್ಮ? ಬೇಡ ಅಳಬೇಡ. ನೋಡು, ಚಿಕ್ಕ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆಳೆದ, ಚಿಕ್ಕ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆಳೆದ, ಚಿಕ್ಕ ಪಾತ್ರೆಯ ಒಡೆದು ಎಮ್ಮಿನ ರಾಶಿ ತೋರಿಸಿದ, ಅಕ್ಕರೆ ಅಟಕ್ಕೆ ಎಮ್ಮೆ ಅಪ್ಪದರೆ ಸತ್ತು ಹೋಗಲೆಂದ, ದಿಕ್ಕಿ ದಿಕ್ಕಿ ದುಃಖಿಸುವ ತಾಯಿದಾಗ ಮತ್ತೆ ಜೀವನಿಡಿದ, ಸತ್ತ ಎಮ್ಮೆ ಬದುಕಿಸಿದ, ಸತ್ತ ಎಮ್ಮೆ ಬದುಕಿಸಿದ. ಸಿದ್ಧಾರೂಢನ ಚರಿತ ಹೇಳುವೆ ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನಿಮಿದರೆ ದುಃಖವಿಲ್ಲ ಮುಂದೆ, ಎದ್ದ ಕೂಡಲೇ ನಿತ್ಯ ನಿಮಿದರೆ ದುಃಖವಿಲ್ಲ ಮುಂದೆ. ಅಕ್ಕರೆ ಆಟಕ್ಕೆ ಎಮ್ಮೆ ಅಡ್ಡ ಬರಿ ಸತ್ತು ಹೋಗಲೆಂದ, ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ. ಆ ಎಮ್ಮೆ ಮ್ಯಾಲ ಕೈ ಇಟ್ಟು ಓಂ ನಮಃ ಶಿವಾಯ ಅಂದ ಕೂಡಲೇ ಅವೇನು 4 ಕಾಲು ಸೆಟ್ಕೊಂಡು ಬಿದ್ದಿಟ್ಟ ಬೆಳಗ್ಗನೆ ಒಳಗೆ ಎಳ್ಕೊಂಡು ಎದ್ದು ನಿಂತು ಬಿಡ್ತಿ ಎಮ್ಮೆ. ಇದು ಆಮೇಲೆ ಮಾಡುತ್ತಾರೆ ಅರ್ಚಕರು. ನಡುವೆ ಒಟ್ಟ ಯಾರು ಅಡ್ಡ ಬರಬೇಡ್ರಿ. ಏನ್ ಹೇಳಕತ್ತಿದ್ವಿ? 4 ಕಾಲು ಸೆಟ್ಕೊಂಡಿದ್ದ ಒಮ್ಮೆ ಒಳಗೆ ತಗೊಂಡು ಬಿಡುತ್ತೇನೆ ಯತ್ನೆ ಅಂತೂ 100 ಮಂದಿ ಇವನ್ ನೋಡಿದ್ರು. ಅಬ್ಬಾ ಇವನ್ ನೋಡಕ ಸಣ್ಣವ, ಆದ್ರೆ ಇವನೊಳಗೆ ಎಂತ ಮಹಿಮ ಆಯ್ತಪ್ಪ. ಇವ ನೋಡಕ ಮನುಷ್ಯರನ್ನು ಕಾಣ್ತಾನೆ. ಇವನು ಯಾವುದೋ ಋಷೀಶ್ವರನೇ ಪುನರ್ಜನ್ಮ ಬಂದಿರಬೇಕಂತ ಅವನ ಗುಣಗಾನವನ್ನ ಮಾಡ್ತಾ ಇರುವಾಗ ಅವ ಏನು ಗೊತ್ತಿಲ್ಲದಂಗತ್ತೆ ಓಡಿ ಹೋದ. ಹಡದ ತಾಯಿಗೆ ಆಶ್ಚರ್ಯ ಆಯ್ತು. ಆಕೆ ವಿಚಾರ ಮಾಡಿದ್ದು, ಇವ ನನ್ನ ಮಗ ಅಲ್ಲ, ಬೋಳಾಶಂಕರನೇ ನನ್ನ ಹೊಟ್ಟೆ ಹುಟ್ಟು ಬರೋ ಸೂಚನೆ ಕೊಟ್ಟಿದ್ದ. ಅದಕ್ಕೆ ಈ ಹಳೆ ವಯಸ್ಸಿನ ಈ ತಾಕತ್ತು ಯಾರಿಗಾರ ಸಾಧ್ಯ ಆಗ್ತದ? 5 ವರ್ಷಕ್ಕೆ ಯಾವ ತಪಸ್ಸಿಲ್ಲ, ಯಾವ ಸಾಧನೆ ಇಲ್ಲ. ಸಾಯ ಅಂದ್ರೆ ಸತ್ತು, ಎದ ಅಂದ್ರೆ ಎದ್ ನಿಲ್ತು. ಹಿಂಗೆ ಬಾಲಲೀಲೆ ಅಂತ ಒಂದ್ ಸಾರಿ ಸಂಕ್ರಾಂತಿ ಹಬ್ಬ ಬಂದಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಎಳ್ಳು ಬೆಲ್ಲ ಹಂಚ್ತಿದ್ರು. ಹುಡುಗರೆಲ್ಲ ಹಂಗ ಸಿದ್ಧದ ಎಳ್ಳು ಬೆಲ್ಲ ಕೊಟ್ರು. ಎಲ್ಲಾರ್ದು ತಿಂದವ. ಏನ್ ಅನಿಸಿದ್ದ? ಬರೀ ನಮ್ದ ತಿಂದಿ, ನಮಗೆ ಹೊಳ್ಳಿ ಎಳ್ಳು ಬೆಲ್ಲ ಕೊಡಲಿಲ್ಲ. ಪರಸ್ಪರ ವಿನಿಮಯ ಮಾಡಬೇಕು, ನಮಗ್ ಕೊಡ್ಲೇ ಇಲ್ಲೋ. ಸಿದ್ಧಂದ ನೀವು ಕೊಡ್ತೀರಿ ಬರೀ ಒಂದು ಮುಟ್ಟಿಗೆ, ನಾ ಕೊಡ್ತೀನಿ ಸಾಕು ಸಾಕು ಒಟ್ಟು ಬರ್ರ ಮಕ್ಕಳ ಅಂದ. ಕರ್ಕೊಂಡು ಎಲ್ಲ ಬಂದ ಹಂದ್ರ ತನ್ನ ಮನೆ ಒಳಗೆ ಬಂದ. ಅವ್ರ ಅವ್ವ ಬಾವಿ ನೀರು ತರಕ ಹೋಗಿದ್ಲು, ಯಾರು ಇದ್ದಿಲ್ಲ ಅಡಿಗೆ ಮನ್ಯಾಗ. ಆ ಹುಡುಗರು ಹಿಂಡ ಕರ್ಕೊಂಡು ಅಡಿಗೆ ಮನೆ ನುಗ್ಗಿದ. ಎಳ್ಳಿನ ಗಡಿಗೆ ಭಾರಿ ಎತ್ತರವಾದಂತ ನೆಲವಿನ ಮೇಲೆ ಇತ್ತು. ಬೆಲ್ಲದ ಗಡಿಗೆ ಅಲ್ಲೇ ಕೆಳಗಿತ್ತು. ಬೆಲ್ಲ ಎಲ್ಲರೂ ಕೊಟ್ಟ ಹೇಳಬೇಕಲ್ಲ, ಅದು ಎತ್ತರಿತ್ತು. ಸಣ್ಣ ಸಣ್ಣ ಮಕ್ಕಳಿಗೆ ಸಿಗೋದಿಲ್ಲ. ನೆಲವಂತಿರ್ತಿದ್ವು ಆಗಿನ ಕಾಲಕ್ಕೆ. ಹಗ್ಗದ ನೆಲವಿನ ಮ್ಯಾಲೆ ಇತ್ತು. ಶಿತ್ ಒಂದು ಉಪಾಯ ಮಾಡಿದ. ಉದ್ದವಾದಂತ ಒಂದು ಕಟ್ಟಿಗೆ ತಗೊಂಡು ಬಂದ ಆ ಗಡಿಗೆ ಬುಡಕ್ಕ ಓಂ ನಮಃ ಶಿವಾಯ ಅಂತ ಚುಚ್ಚಿದ. ತಳ ಒಡೆದು ಬಿಡ್ತು. ಜರ್ ಅಂತ ಎಳ್ಳು ಸುರಿ
ಸುರಿಯಾಕತ್ತು ಎಷ್ಟು ಎಳ್ಳು ಸುರಿತಪ್ಪ, ಎಷ್ಟು ಎಳ್ಳು ಸುರಿತಂದ್ರ ಅಷ್ಟು ಮಂದಿ ಬಗುಷಿ ಗಟ್ಲೆ ತುಂಬ್ಕೊಂತಾರ, ತಿಂತಾರ ಎಳ್ಳು ಬೆಲ್ಲ. ಹೊಟ್ಟು ತುಂಬ ತಿಂದ್ರು ಇನ್ನು ಸುರಿಯಾಕತ್ತೈತಿ. ಗಡಿಗಿಟ್ಟ ಎಳ್ಳು ರಾಶಿ ಬೆಳಕತ್ತೈತಿ. ಮನುಷ್ಯಂದ ಆಶೆ ಇಟ್ಟು ಕೆಟ್ರಿ ಹೊಟ್ಟು ತುಂಬಿದ ಬಳಕೆ ಏನಂತಾನ, ಬೆಳಕತ್ತಿತ್ತಂದ್ರ ಬಿಡ್ಬೇಕು. ಯಾಕ ವಸ್ತ್ರ ಹಾಸಿ ತುಂಬಿಕೊಂಡ್ರು ಪುಕ್ಕಟ್ ಸಿಗ್ತಂದ್ರ ನನಗೂ ಇರ್ಲಿ, ನಮ್ಮ ಅಪ್ಪಗೂ ಇರ್ಲಿ, ನಮ್ಮಗೂ ಇರ್ಲಿ ಅಂತೆಲ್ಲ ಕಟ್ಕೊಂಡ್ ಹೊಂಟ್ರು. ಎಲ್ಲಾ ಕಡೆಗೂ ಶುದ್ಧಿ ಮಾಡಿದ್ರು. ಮಂದಿ ಕೂಡಾಕತ್ತು. ಅಲ್ಪವಾದ ಎಳ್ಳಿನ ಗಡಿಗೆ ಕೆಳಗ ಮಾತಾದಂತ ಎಳ್ಳಿನ ರಾಶಿ. ಯಾಕೆ ನಮ್ಮ ಮನೆಯಾಗ ಮಂದಿ ಇಷ್ಟಕ್ಕೊಂದು ಕುಡಿತಿ? ಏನ್ ಗದ್ದಲ್ ನಮ್ಮ ಮನೆಯಾಗಂತ ದೇವ ಮಲ್ಲಮ್ಮ ನೀರು ತಗೊಂಡು ಬಂದು ನೋಡೋದ್ರೊಳಗ ಸಣ್ಣ ಗಡಿಗೆ ಕೆಳಗ ದೊಡ್ಡ ರಾಶಿ. ಏನು ಸಿದ್ಧ, ಇದು ಎಂತ ಚಮತ್ಕಾರವು. ಅವಾಗ ಸಿದ್ಧಂತಾನ, ಅಮ್ಮ ಇದು ನನ್ನ ಚಮತ್ಕಾರವಲ್ಲ, ನಿನ್ನ ಅನುಪಮವಾದ ಗುರು ಸೇವೆಯ ಮಹಿಮೆಯಿಂದ ಈ ರಾಶಿ ಹೋಗುತ್ತೆ ತಾಯಿ, ಎಲ್ಲ ನಿನ್ನ ಪುಣ್ಯ ಅಂದ. ಅಪ್ಪ ಏನು ಹೇಳಿದ್ರು ಅದ್ರೊಳಗೊಂದು ಲಕ್ಷಾರ್ಥ ಇರ್ತಿತ್ತು. ತಾಯಿ ಕೇಳು, ಜ್ಞಾನಿಯ ಶರೀರವೇ ಎಳ್ಳಿನ ಗಡೆಗೆ, ಅದರಿಂದ ಹೊರಡುವಂತ ಜ್ಞಾನ ಉಪದೇಶದ ಮಾತುಗಳೇ ಎಳ್ಳಿನ ಘನಪ್ರವಾಹ. ಸಾವಿರಾರು ಅಜ್ಞಾನಿ ಘಟಗಳಲ್ಲಿ ಇದು ತುಂಬದ ಬಳಿಕ ಎಲ್ಲರೂ ತೃಪ್ತ ಆಗ್ತಾರೆ ಜ್ಞಾನಿ ಮಾತಿನಿಂದ. ಆದರೂ ಜ್ಞಾನದ ವಚನ ಪ್ರವಾಹ ಎಂದೂ ಬಂದ್ ಆಗೋದಿಲ್ಲ ಅಂತ ಇದ್ರ ಲಕ್ಷಾರ್ಥ ಇತ್ತು ನೋಡುವ ಅಂತ ಬಿಡಿಸಿ ಹೇಳಿದಾಗ ದೇವ ಮಲ್ಲಮ್ಮನ ಕಣ್ಣಾಗ ನೀರು ಬರಕದ್ವು, ಆನಂದ ಕಣ್ಣೀರು. ಅಮ್ಮ ಮಗನ ಕಾಲಿಗೆ ಬೀಳಾಕ ಬಂದ್ರೆ ತಪ್ಪಿಸ್ಕೊಂಡು ಓಡಿ ಹೋದ. ಸಿದ್ಧನ ಕೈ ಒಳಗಂತ ತಾಕತ್ತಿತ್ತವು. ಮುಟ್ಟಿದಂದ್ರ ಅಕ್ಷಯ ಆಕಿತ್ತದು, ಮುಟ್ಟಿದಂದ್ರ ಬೆಳಿತಿತ್ತದು ಅವರ ತಾಕತ್ತು. ಮುಗಿತನ್ನ ಮಾತಿಲ್ಲ, ಸಿದ್ಧನ ಕೈಯಾಗಂತ ತಾಕತ್ತು. ಒಂದ್ಸಾರಿ ಸಿದ್ಧಾರೂಢಪುರ ಹುಬ್ಬಳ್ಳಿಗೆ ಬಂದ ಬಳಿಕ ದೊಡ್ಡ ಮಹಾತ್ಮ ಎಲ್ಲರೂ ಮನೆ ಕರ್ಕೊಂಡು ಹೋಗ್ತಿದ್ರು. ನಮ್ಮಪ್ಪ ನಮ್ಮ ಮನೆಯ ಕಾಲಿಟ್ಟ ಅಂದ್ರ ನಮ್ಮ ಮನೆಗೆ ಉದ್ದಾರ ಆಗ್ತೈತಿ, ನಮ್ಮ ಬಡತನ ಹಿಂಗ ಹೋಗವ, ನಮ್ಮ ಅಜ್ಜ ನಮ್ಮ ಮನೆಗೆ ಬರ್ಬೇಕಂತ ಪ್ರಸಾದದ ನೆವ ಮಾಡಿ ಮನೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿ ಸಿದ್ಧಾರೂಢರಿಗೆ ಪ್ರಸಾದ ಮಾಡಿಸ್ತಿದ್ರು. ಇದನ್ನ ಒಂದು ಮುದುಕಿ ನೋಡ್ತಿತ್ತು, ಬಡವಿ. ಆಕೆಗೂ ನಮ್ಮ ಮನೆಗೆ ಸಿದ್ಧಾರೂಢರು ಕರ್ಕೊಂಡು ಹೋಗ್ಬೇಕಂತ ಆಶೆ. ಆದ್ರೆ ಏನ್ ಮಾಡೋದು, ಸಿದ್ಧಾರೂಢರು ಕೂಡ ಕಮ್ಮಿ ಅಂದ್ರೆ ಒಂದು 50 ಮಂದಿರ ಪ್ರಸಾದಕ್ಕೆ ಬರತ್ತಾರ. ಯಾಕ ಶಿಷ್ಯ ಬಳಗ ಬಾಳ ಅವ್ರದು. ಅಜ್ಜ ಹೊಂಟ ಅಂದ್ರ 50-100 ಮಂದಿ ಬರೋದ. ಈಕೆರ ರಟ್ಟಿ ಮೇಲೆ ಹೊಟ್ಟಿ ತುಂಬಿಕೊಂಡ ಮುದುಕಿ ಅಜ್ಜನ ಕರ್ಕೊಂಡು ಹೋಗ್ಬೇಕನ್ನ ಆಶಿ. ನಿಮ್ ಕಡೆ ಒಂದು ಗಾದಿ ಅಂತ ನೋಡ್ರಿ, ಅಕ್ಕಿ ಮ್ಯಾಲೂ ಆಸಿ ನೆಂಟನ ಮ್ಯಾಲೂ ಪ್ರೀತಂತ. ಅರ್ಜುನರ ಹೋಗ್ಬೇಕಂತಾಳ, ಮನೆಯಾದ್ರ ತಾಕತ್ತಿಲ್ಲ. ಒಂದಿನ ಗಟ್ಟು ಮನಸ್ಸು ಮಾಡಿ ಸಿದ್ಧಾರೂಢರ ಕಡೆಗೆ ಬಂದ ಬೇಡ್ಕೊಂಡ್ಲಂತ, ಅಜ್ಜ ನಮ್ಮ ಮನೆಗೆ ಬಿನ್ನಾಕ ಬರ್ಬೇಕಪ್ಪ. ಬರ್ತೀಮ್ಮ, ಯಾವಾಗ ಬರ್ಬೇಕು? ಅಪ್ಪ ನಾಳೆಗೆ ಬರ್ಬೇಕ್ರಿಪ್ಪ. ಆಯ್ತು ಬರ್ತೀವಿ, ಸಂತೋಷ. ನಾಳೆ ಮಧ್ಯಾಹ್ನಕ್ಕೆಲ್ಲ ತಯಾರು ಮಾಡ್ಕೊ. ಯಪ್ಪ ತಪ್ಪು ತಿಳ್ಕೊಬೇಡ್ರಿ, ಒಂದ್ ಸ್ವಲ್ಪ ವಿನಂತಿ. ನಾ ಬಡವಿಯಪ್ಪ, 4 ಮಂದಿ ಮನೆಯಾಗ ಕಸ ಮುಸುರಿ ಮಾಡಿ ಬಾಳೆ ಮಾಡಿದ್ದೀನಿಪ್ಪ. ನನಗೆ ಹಿಂದೂ ಮುಂದೆ ಯಾರು ಇಲ್ಲ ಅಜ್ಜ. ಬಹಳ ಮಂದಿ ನಮ್ಮ ಮನೆಗೆ ಬಂದ್ರಂದ್ರೆ ಅಷ್ಟ್ರಿಗೂ ಉಣಿಸುವಷ್ಟು ಶಕ್ತಿ ನನಗಿಲ್ಲ ಅಜ್ಜ. ದಯವಿಟ್ಟು ನೀವು ಪ್ರಸಾದಕ್ಕೆ ಬರೋ ಮುಂದ ಯಾವ್ದಾರ ಒಂದು ಸಣ್ಣ ಹುಡುಗನ, ಮತ್ ದೊಡ್ಡವ್ರು ಅಂತಂದ್ರೆ ಬಾಳ್ ಉಣ್ತಾರಲ್ಲ, ಅದಕ್ಕೆ ಒಂದು ಸಣ್ಣ ಶಿಷ್ಯನ ಕರ್ಕೊಂಡ ನಮ್ಮ ಮನೆಗೆ ನಾಳೆಗೆ ಬರ್ಬೇಕ್ರಿಪ್ಪ, ಬಾಳ ಮಂದಿ ತರಬೇಡ್ರಿಪ್ಪ ಅಂತ ಮುದುಕಿ ಯುದ್ಧದ್ದೆಲ್ಲ ಓಪನ್ದಾಗ ಹೇಳ. ಬಡತನ ಬಹಳ ಕೆಟ್ಟರಿ. ಸಿದ್ಧಾರೂಢಪ್ಪರಿಗೆ ಅರ್ಥ ಆಯ್ತು. ಆಯ್ತಮ್ಮ, ನೀ ಚಿಂತೆ ಮಾಡಬೇಡ, ನಾಳೆ ನಾವು ಇಬ್ಬರ ಬರ್ತೀವಿ ತಗೋ ಅಂತ ಹೇಳಿ ಕಳಿಸಿದ್ರು. ಮರುದಿನ ಮಧ್ಯಾಹ್ನಕ್ಕೆ ಪ್ರತಿದಿನ ಒಂದೊಂದ್ ಕಡೆ ಭಿನ್ನ ಇರೋದ. ಅಪ್ಪ ತಯಾರಾಗಿ ಹೊಂಟು ಕೂಡ್ಲೆ ದಿನ ಕರಿತಿದ್ರು, ಬರೋ ನೀ ಬರ್ರಿ ಅಂತಿದ್ರು. ಕರಿಲಂಗನ ಹೊಂಟನ ಅಜ್ಜ. ಬಹುಶಃ ಯಾವ್ದೋ ಲಕ್ಷದಾಗ ಅಜ್ಜನ ಮರ್ತಿರಬೇಕಂತ ಒಂದೊಂದ ಹಿಂದೆ ಬೆನ್ನ ಹತ್ತಿದ್ರು. ಅಪ್ಪ ನೋಡೇ ಇಲ್ಲ ಅವ್ರು. ಎಷ್ಟೊಕ್ಕೊಂಡು ದೂರ ಬಂದ ಮ್ಯಾಲ ಶಿವಾಯ ನಮೋ ಮನ ಏನು ಗದ್ಲ ತಿರುಗಿ ನೋಡ್ತಾರೆ, ಹಿಂದೆ ಬರಕತ್ತೈತಿ.
ಯಾಕ ಅವ್ರ ರೂಢಿನ ಆಗೈತೆ ಅವ್ರು ದಿನ ಹೋಗಿ ಹೋಗಿ. ಅದು ಏನಾಗ್ತವತ್ತು ಹಣೆ ಬರಕ್ಕ ಹಿಂಗ್ ಹೋಗೋ ಮುಂದ ಅಕ್ಕಲಕೋಟೆ ಶರಣರ ಸಿದ್ಧಾರೂಢ ದರ್ಶನಕ್ಕ 100 ಮಂದಿ ಭಕ್ತರನ್ನ ಕರ್ಕೊಂಡ ಯಾದವಾಡದ ಪುರಾಣ ಮುಕ್ತಾಯ ಆಗಿತ್ತು, ಅಲ್ಲಿ ಮಂದಿನೆಲ್ಲ ಕರ್ಕೊಂಡ ಸಿದ್ಧಾರೂಢ ದರ್ಶನಕ್ಕೆ 100 ಮಂದಿ ಕರ್ಕೊಂಡು ಅವರು ಎದುರಿಗೆ ಬಂದ್ರ. ಅಪ್ಪ ಎತ್ತ ಹೊಂಟ್ರಿ ಬಿನ್ನಾಕ್ ಹೊಂಟಿವಿ, ಅಪ್ಪ ನಾವ ಬರ್ತೀವಿ ನೋಡಿ, ಅದು ಹೊಂಟ ಮಂದಿ. ಅವರ ಒಂದು 50 ಇವರ 150 ಮಂದಿ ಹಂಗ ಹೊಂಟೆ ಶಿವಾಯನ ಅನ್ಕೊಂತ ಮುದುಕಿ ಕುಡಿಸಲು ಹೊರಗೆ ಎಲ್ಲ ರಂಗೋಲಿ ಹಾಕಿ ಮಡಿಯಿಂದ ಅಡಿಗೆ ಮಾಡಿ ಪಾಪಕ್ಕಿ ಮನೆಯಾಗಿದ್ದು ನುಚ್ಚ ಮಜ್ಜಿಗೆ, ಸಣ್ಣ ಮಣ್ಣಿನ ಗಡಿಗ್ಯಾಗ ನುಚ್ಚ ಮಾಡ್ಯಾಳ ಮಜ್ಜಿಗೆ, ಯಾರ್ದೋ ಮನೆಯಾಗ ಬೇಡ್ಕೊಂಡು ತಂದಾಳ. ಹಾದಿ ನೋಡಕತ್ಯಾಳ, ಇದು ದೂರದಿಂದ ಹಿಂಡು ಬಂತ. ಶಿವಾಯ ನಮೋ ದೊಡ್ಡ ಶಬ್ದ. ಈಕಿ ನಿಗರ್ ನೋಡಿದ್ಲು, ಇದು ಹೌದೋ ಇಲ್ಲೋ, ಅರೇ ಮುದುಕ ನನ್ನ ಮರ್ಯಾದೆ ತೆಗೆದ ಅನ್ಲಿಕ್ಕೆ ಸಿಟ್ಟು ಇಷ್ಟು ಬಂತ್ರಿ, ಬಾಳ ಸಿಟ್ಟು ಬಂತ, ಮರ್ಯಾದೆ ಕುತ್ತಿಗೆ ಬಂತ, ಕಣ್ಣಾಗ ನೀರು ಬಂದು ಸಿಟ್ಟು ಬಂತ. ಅಜ್ಜನ ಮ್ಯಾಲ ಕರ ಮುಚ್ಕೊಂಡು ಒಳಗ್ ಕುಂತ್ಲಿಕ್ಕೆ ಬಂದ್ರ ಅಜ್ಜು ಕಾಲಿಗೆ ನೀರು ಕೊಡ್ಲಿಲ್ಲ, ಒಳಗ ಬಾ ಅನ್ಲ